TV9 ಡಿಜಿಟಲ್ಗೆ ಸ್ವಾಗತ. ನಾನು ಹರೀಶ್. ಇಡೀ ದೇಶಾದ್ಯಂತ ವೈದ್ಯರು ನಿರಂತರವಾಗಿ ಪ್ರತಿಭಟನೆ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಗಮನಿಸಿರಬಹುದು. ಕಳೆದ 10-11 ದಿವಸಗಳಿಂದ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ವಿವಿಧ ನಗರಗಳಲ್ಲಿ ವೈದ್ಯರು ಟ್ರೈನಿ ವೈದ್ಯರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿರಂತರ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ OPD ಸಮಸ್ಯೆ ಆಗಿದೆ. OPDಗಳಿಗೆ ವೈದ್ಯರು ಬರ್ತಾ ಇಲ್ಲ ಮತ್ತು ಸಾಕಷ್ಟು ರೋಗಿಗಳು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ವೈದ್ಯರುಗಳು ತಮಗೆ ರಕ್ಷಣೆ ಅಗತ್ಯ ಇದೆ. ನಾವು ಕೆಲಸ ಮಾಡುವಂತಹ ಆಸ್ಪತ್ರೆಗಳಾಗಿರ್ಬೋದು, ವೈದ್ಯಕೀಯ ಕಾಲೇಜುಗಳಾಗಿರ್ಬೋದು, ಇಲ್ಲಿ ನಮಗೆ ಸೂಕ್ತ ರಕ್ಷಣೆ ಬೇಕು. ಸರ್ಕಾರ ಸೂಕ್ತವಾದಂತಹ ಕಾನೂನನ್ನು ರಚನೆ ಮಾಡಬೇಕು, ನಮ್ಮ ರಕ್ಷಣೆಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಕಿರಿಯ ವೈದ್ಯರ ರೇಪ್ ಆ್ಯಂಡ್ ಮರ್ಡರ್ ನಡೆಯುತ್ತೆ. ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಈ ವೈದ್ಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು, ಆ ವೈದ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸಬೇಕು. ಜೊತೆಗೆ ಇಡೀ ದೇಶದಲ್ಲಿ ಇರ್ತಕ್ಕಂತಹ ವೈದ್ಯರ ರಕ್ಷಣೆಗೆ ಸರ್ಕಾರ ಕಾನೂನನ್ನು ರೂಪಿಸಬೇಕು, ಕಠಿಣವಾದಂತಹ ಕಾನೂನನ್ನು ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂತಹ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಏನಿದೆ, ಈ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ. ಪಶ್ಚಿಮ ಬಂಗಾಳದ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಪ್ರತಿನಿತ್ಯ ಕೋಲ್ಕತ್ತಾದಲ್ಲಿ ಪ್ರತಿಭಟನೆಗಳನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಸಾಮಾಜಿಕ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವಿವಿಧ ರಾಜಕೀಯ ಪಕ್ಷಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಇಡೀ ದೇಶಾದ್ಯಂತ ಈ ಒಂದು ದೊಡ್ಡ ಚರ್ಚೆಯ ವಿಷಯ ಆಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ಇವತ್ತು ವಿಚಾರಣೆಯನ್ನು ನಡೆಸಿದೆ. CJ DY ಚಂದ್ರಚೂಡ್ ಅವರ ನೇತೃತ್ವದ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆದಿದೆ. ಪಶ್ಚಿಮ ಬಂಗಾಳದ ಸರ್ಕಾರದ ವಿರುದ್ಧ ಅನೇಕ ಅನುಮಾನಗಳನ್ನು ವ್ಯಕ್ತಪಡಿಸಿದೆ. ಮುಖ್ಯವಾಗಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ವೈದ್ಯೆಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಅನುಮಾನಗಳನ್ನು ವ್ಯಕ್ತಪಡಿಸಿ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದೆ. ಮುಖ್ಯವಾಗಿ ವೈದ್ಯೆಯ ಶವ ಸಂಸ್ಕಾರ ಆದ ಬಳಿಕ FIR ಅನ್ನು ಯಾಕೆ ದಾಖಲು ಮಾಡಿಕೊಳ್ಳಾಯಿತು, ಮೊದಲೇ ಯಾಕೆ FIR ದಾಖಲು ಮಾಡಿಕೊಳ್ಳಲಿಲ್ಲ, ಮುಖ್ಯವಾಗಿ ಅವರ ಪೋಷಕರು ದೂರು ಕೊಡೋ ತನಕವೂ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಯಾಕೆ ದೂರನ್ನು ಕೊಟ್ಟಿರಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದೆ. ಮುಖ್ಯವಾಗಿ ಸರ್ಕಾರ ಇದನ್ನೇನಾದರೂ ಪ್ರಕರಣವನ್ನು ತಿರುಚುವ ಪ್ರಯತ್ನವನ್ನೇನಾದರೂ ಮಾಡ್ತಿದೆಯಾ ಅನ್ನುವಂಥ ಅನುಮಾನವನ್ನು ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದರಲ್ಲಿ ಯಾವುದೇ ಪ್ರಕರಣವನ್ನು ತಿರುಚುವಂಥ ಅಥವಾ ಮರೆಮಾಚುವಂಥ ಪ್ರಯತ್ನವನ್ನು ಮಾಡಿಲ್ಲ. ಅವರ ವೈದ್ಯೆಯ ಪೋಷಕರು ದೂರು ಕೊಟ್ಟ ಬಳಿಕವೇ ನಾವು FIR ಅನ್ನು ದಾಖಲು ಮಾಡಿಕೊಂಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಇಡೀ ಪಶ್ಚಿಮ ಬಂಗಾಳ ಸರ್ಕಾರ ಈ ಒಂದು ಪ್ರಕರಣದಲ್ಲಿ ತಮ್ಮ ಸ್ಪಷ್ಟನೆಯನ್ನು ಕೊಡ್ತಿದೆ ಮತ್ತು ನಾವಿಲ್ಲೇನೂ ತಪ್ಪು ಮಾಡಿಲ್ಲ ಅನ್ನುವಂತಹದ್ದನ್ನು ಸುಪ್ರೀಂ ಕೋರ್ಟ್ಗೆ ಇವತ್ತು ವಾದವನ್ನು ಮಾಡಿರುವಂತಹದ್ದು. ಇನ್ನೂ ಮುಖ್ಯವಾಗಿ ಇಡೀ ದೇಶಾದ್ಯಂತ ವೈದ್ಯರ ಸುರಕ್ಷತೆಯ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಕಳವಳವನ್ನು ವ್ಯಕ್ತಪಡಿಸಿದೆ. ಮತ್ತು ಅವರ ಭದ್ರತೆಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಮುಖ್ಯವಾಗಿ ಇವತ್ತು ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದೆ. ಇಡೀ ದೇಶಾದ್ಯಂತ ಇರುವ ವೈದ್ಯರ, ಅದರಲ್ಲೂ ಕೂಡ ಮಹಿಳಾ ವೈದ್ಯರ ರಕ್ಷಣೆಗೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ವರದಿಯನ್ನು ಈ ಟಾಸ್ಕ್ ಫೋರ್ಸ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂತಹ ವೈದ್ಯರುಗಳು ಈ ಟಾಸ್ಕ್ ಫೋರ್ಸ್ನಲ್ಲಿರ್ತಾರೆ. ಮುಖ್ಯವಾಗಿ ಈ ಟಾಸ್ಕ್ ಫೋರ್ಸ್ ಒಂದಷ್ಟು ಮಾನದಂಡಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುತ್ತೆ. ಆ ಸುಪ್ರೀಂ ಕೋರ್ಟ್ ಸರ್ಕಾರಗಳಿಗೆ ಈ ಮಾನದಂಡಗಳನ್ನು, ಈ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡುತ್ತೆ. ಇಲ್ಲಿ ಮುಖ್ಯವಾಗಿ ಟಾಸ್ಕ್ ಫೋರ್ಸ್ ಯಾವ ರೀತಿಯಾದಂತಹ ವರದಿಯನ್ನು ಕೊಡುತ್ತೆ ಅನ್ನುವಂತಹದ್ದನ್ನು ನೋಡೋದಾದರೆ ಆಸ್ಪತ್ರೆಗಳಾಗಿರಬಹುದು ಅಥವಾ ವೈದ್ಯಕೀಯ ಕಾಲೇಜುಗಳಾಗಿರಬಹುದು, ಇಲ್ಲಿ ವೈದ್ಯರ, ಮಹಿಳಾ ವೈದ್ಯರ, ಅದರಲ್ಲೂ ಕೂಡ ವೈದ್ಯಕೀಯ ಸಿಬ್ಬಂದಿಗಳ ರಕ್ಷಣೆ ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಟಾಸ್ಕ್ ಫೋರ್ಸ್ ವರದಿಯನ್ನು ಕೊಡಬೇಕು. ಮುಖ್ಯವಾಗಿ ಮಹಿಳಾ ವೈದ್ಯರಿಗೆ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನು ಕೊಡಬೇಕು.
ಜೊತೆಗೆ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಸೂಕ್ತ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಭದ್ರತೆ ವಿಚಾರ ಬಂದಾಗ ಆಸ್ಪತ್ರೆಗೆ ಯಾರು ಬೇಕೋ ಅವರು ಬಂದು ಹೋಗೋ ಹಾಗಿಲ್ಲ. ವೈದ್ಯರು, ವೈದ್ಯರ ಸಹಾಯಕರು ಮತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಂಥವರು, ಅದರಲ್ಲೂ ಮುಖ್ಯವಾಗಿ ರೋಗಿ ಮತ್ತು ರೋಗಿಯ ಹೆಲ್ಪಿಗೆ ಬಂದಂಥ ಒಂದಿಬ್ಬರು ಸಹಾಯಕರನ್ನ ಬಿಟ್ಟರೆ ಇನ್ಯಾರನ್ನು ಕೂಡ ಆಸ್ಪತ್ರೆಯ ಒಳಗಡೆ ಬಿಡಬಾರ್ದು. ಅಪರಿಚಿತರನ್ನು ಆಸ್ಪತ್ರೆಯ ಒಳಗಡೆ ಬಿಡಬಾರ್ದು. ಆಸ್ಪತ್ರೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹೆಚ್ಚು ಮಾಡಬೇಕು. ಮತ್ತು ತಂತ್ರಜ್ಞಾನ ಹೆಚ್ಚು ಹೊಂದಿರತಕ್ಕಂತಹ CCTVಗಳನ್ನು ಅಳವಡಿಕೆ ಮಾಡಬೇಕು. ಮತ್ತು ಆಸ್ಪತ್ರೆಯ ಸುತ್ತ ಭದ್ರತೆಯನ್ನು ಹೆಚ್ಚಿಸಬೇಕು. ಜನಜಂಗುಳಿ ಇರದಂತೆ ಮಾಡಬೇಕು. ಮತ್ತು ಅಪರಿಚಿತರನ್ನ ಆಸ್ಪತ್ರೆ ಒಳಗೆ ಬಿಡಬಾರ್ದು. ಹೀಗೆ ಸಾಕಷ್ಟು ಮಾಹಿತಿಯನ್ನು ಈಗ ಸುಪ್ರೀಂ ಕೋರ್ಟ್ ಟಾಸ್ಕ್ ಫೋರ್ಸ್ಗೆ ಕೊಟ್ಟಿದೆ. ಮತ್ತು ಟಾಸ್ಕ್ ಫೋರ್ಸ್ ಕೂಡ ಹೆಚ್ಚಿನ ಅಂಶಗಳನ್ನು ವೈದ್ಯರ ರಕ್ಷಣೆಗೆ ಯಾವೆಲ್ಲ ಕ್ರಮ ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಅಂಶಗಳನ್ನು ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಬಹುದಾಗಿದೆ. 3 ವಾರಗಳ ಒಳಗಾಗಿ ಈ ಟಾಸ್ಕ್ ಫೋರ್ಸ್ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಈ ವರದಿಯನ್ನು ಸರ್ಕಾರಗಳಿಗೆ ಕೊಡುತ್ತೆ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಮುಖ್ಯವಾಗಿ ಈಗ RG-ಕರ್ ಆಸ್ಪತ್ರೆಯಲ್ಲಿ ಕಿರಿಯ ವೈದ್ಯೆಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಘಟನೆಗಳು ನಡೆದಿದೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಭಾಳಷ್ಟು ಸೀರಿಯಸ್ ಆಗಿ ಪರಿಗಣಿಸಿದೆ. ವೈದ್ಯಕೀಯ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕು. ಅದರಲ್ಲೂ ಕೂಡ ಅವರು ಕೆಲಸ ಮಾಡುವಂತಹ ಪ್ರದೇಶ ಏನಿದೆ, ಕೆಲಸ ಮಾಡುವಂಥ ಆಸ್ಪತ್ರೆ ಏನಿದೆ, ಆ ಸ್ಥಳಗಳಲ್ಲಿ ಅವರಿಗೆ ಸೂಕ್ತ ಭದ್ರತೆ ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅನ್ನುವಂತಹ ಸೂಚನೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ.